ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬೆಂಗಳೂರಿನಲ್ಲಿ ಆಸ್ತಿಯ ಕಲಹಕ್ಕೆ ಹೆತ್ತ ತಂದೆಯನ್ನೇ ಈ ಪಾಪಿ ಪುತ್ರರು ಕೊಲೆ ಮಾಡಿದ್ದಾರೆ. ಮುನಿಕೃಷ್ಣನ್ನ ಮೋಹನ್ ಹಾಗೂ ಗಜೇಂದ್ರ ಅನ್ನುವಂಥ ಪಾಪಿ ಮಕ್ಕಳು ಕೊಲೆ ಮಾಡಿದ್ದಾರೆ. ಬೆಂಗಳೂರಿನ ದೂಪನಹಳ್ಳಿಯಲ್ಲಿ ನಡೆದಿರುವಂತಹ ಒಂದು ಭೀಕರ ಮರ್ಡರ್ ಇದು. ಆಸ್ತಿ ವಿಚಾರಕ್ಕೆ ಹೆತ್ತ ತಂದೆ ಅನ್ನೋದನ್ನು ಕೂಡ ನೋಡದೆ ಇವರು ಕೊಂದು ಹಾಕಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಂದೆ ಮಕ್ಕಳ ಮಧ್ಯೆ ಗಲಾಟೆ ಆಗಿತ್ತು. ಇನ್ನು ಮಕ್ಕಳಿಗೆ ಬೆದರಿಸೋಕೆ ಮುನಿಕೃಷ್ಣ ಚಾಕುವನ್ನ ತಂದಿದ್ರು. ಆದರೆ ಆ ಸಂದರ್ಭದಲ್ಲಿ ಚಾಕುವನ್ನ ಕಿತ್ಕೊಂಡು ತಂದೆಗೆ ಇರಿದಿದ್ದಾರೆ ಮೋಹನ್ ಕುಮಾರ್ ಹಾಗೂ ಗಜೇಂದ್ರ. ಸೊ ಈಗ ಇವರಿಬ್ಬರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಆ್ಯಂಡ್ ಚಾಕುವನ್ನ ಇರಿದಿರುವಂತಹ ಮೋಹನ್ನನ್ನ ಇಂದಿರಾನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. BMTC ಕಂಡಕ್ಟರ್ ಆಗಿದ್ದಂಥ ಮುನಿಕೃಷ್ಣ ಅವರು ಕಷ್ಟಪಟ್ಟು ದುಡಿದು ಆಸ್ತಿಯನ್ನು ಸಂಪಾದನೆ ಮಾಡಿದರು. ಆದರೆ ಮಕ್ಕಳು ತಂದೆಯ ಆಸ್ತಿಯ ವಿಚಾರಕ್ಕೆ ಖ್ಯಾತೆ ತೆಗೆದಿದ್ರು. ಸೊ ಅನೇಕ ಬಾರಿ ಜಗಳ ಆಗಿತ್ತು. ಆದರೆ ವಿಕೋಪಕ್ಕೆ ಹೋದಂತಹ ಸಂದರ್ಭದಲ್ಲಿ ಈಗಾದಂತಹ ಜಗಳ, ಆಗ ಚಾಕುವನ್ನು ಕಿತ್ಕೊಂಡು ಮೋಹನ್ ಕುಮಾರ್ ಅನ್ನುವಂಥ ಪಾಪಿ ಪುತ್ರ ತಂದೆ ಮುನಿಕೃಷ್ಣಗೆ ಇರಿದಿದ್ದಾನೆ. ಮತ್ತೊಮ್ಮೆ ಡೀಟೇಲ್ಸ್ ಅನ್ನು ಕೊಡಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಶಿವಕುಮಾರ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಈಗ ಹಣ ನೋಡಿದ್ರೆ ಹೆಣ ಕೂಡ ಬಾಯಿ ಬಿಡುತ್ತೆ ಅಂತ ಹೇಳ್ತಾರೆ. ಆದರೆ ಹಣಕ್ಕೋಸ್ಕರ ತಂದೆನೇ ಹೆಣ ಮಾಡಿರುವಂಥ ಪಾಪಿ ಮಕ್ಕಳ ಸ್ಟೋರಿಯನ್ನು ನೋಡ್ತಾ ಇದ್ದೀವಿ. ಸೊ ಎಕ್ಸಾಕ್ಟ್ ಆಗಿ ಏನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಕುಮಾರ್? ರಾಹುಲ್, ಬೆಂಗಳೂರಿನ ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಕಳೆದ 2 ದಿನಗಳ ಹಿಂದೆ ಅಂದ್ರೆ ಫೆಬ್ರವರಿ 14ನೇ ತಾರೀಕು ಸಂಜೆ 8:30 ಸುಮಾರಿಗೆ ನಡೆದಿರುವಂತಹ ಘಟನೆಯಲ್ಲಿ ತಂದೆ ಮುನಿಕೃಷ್ಣ ಸದ್ಯ ಚಿಕಿತ್ಸೆ ಫಲಕಾರಿಯಾಗದೆ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಮುನಿಕೃಷ್ಣ ಅವರು ಈ ಹಿಂದೆ BMTCಯಲ್ಲಿ ಕಂಡಕ್ಟರ್ ಆಗಿ ಕೆಲಸವನ್ನ ಮಾಡ್ತಿದ್ರು. 2018ರಲ್ಲಿ ತಮ್ಮ ಸೇವೆಯಿಂದ ನಿವೃತ್ತಿಯನ್ನ ಮುನಿಕೃಷ್ಣ ಆಗಿದ್ರು. ತಮ್ಮ ವೃತ್ತಿಯಲ್ಲಿ ದುಡಿದು ಸಂಪಾದನೆ ಮಾಡಿದ ಹಣದ ಪೈಕಿ ಸುಮಾರು 3 ಕಟ್ಟಡಗಳನ್ನ ಸಂಪಾದನೆಯನ್ನ ಮುನಿಕೃಷ್ಣ ಮಾಡಿರ್ತಾರೆ. ಇವತ್ತಿನ ಮಾರುಕಟ್ಟೆ ಮೌಲ್ಯ ಸರಿಸುಮಾರು 6 ರಿಂದ 7 ಕೋಟಿ ಆಸ್ತಿಯನ್ನ ಮುನಿಕೃಷ್ಣ ಹೊಂದಿರ್ತಾರೆ. ಮುನಿಕೃಷ್ಣ ಅವ್ರಿಗೆ 2 ಗಂಡು ಮಕ್ಕಳು ಹಾಗೂ ಓರ್ವ ಹೆಣ್ಣು ಮಗಳಿದ್ದಾಳೆ. 3 ಬಿಲ್ಡಿಂಗ್ ಗಳ ಪೈಕಿ 1 ಬಿಲ್ಡಿಂಗ್ ಅನ್ನ ತನ್ನ ಅಣ್ಣನ ಮಕ್ಕಳ ಹೆಸರಿಗೆ ವಿಲ್ ಮಾಡುವಂತ ಕೆಲಸವನ್ನ ಮುನಿಕೃಷ್ಣ ಮಾಡಿರ್ತಾರೆ. ಮತ್ತೆ ಉಳಿದ 2 ಬಿಲ್ಡಿಂಗ್ ಗಳನ್ನ ಮಕ್ಕಳ ಹೆಸರಿಗೆ ಮಾಡಿರೋದಿಲ್ಲ, ಮೊಮ್ಮಕ್ಕಳ ಹೆಸರಿಗೆ ವಿಲ್ ಅನ್ನ ಮಾಡಿರ್ತಾರೆ. ಈ ವೇಳೆ ಮೊದಲನೇ ಮಗ ಮೋಹನ್ ಕುಮಾರ್ ಏನಿದ್ದಾನೆ, ಆತ ನೀನು ಸಂಪಾದನೆ ಮಾಡಿದಂತ ಆಸ್ತಿಯನ್ನ ನಮ್ಮ ಹೆಸರಿಗೆ ಅಂದ್ರೆ ಮಕ್ಕಳ ಹೆಸರಿಗೆ ಮಾಡದೆ ನಿನ್ನ ಅಣ್ಣನ ಮಗನ ಹೆಸರಿಗೆ ಯಾಕೆ ಮಾಡಿದೆ ಅಂತೇಳಿ ಖ್ಯಾತಿಯನ್ನ ತೆಗಿತಾರೆ. ಅದರಂತೆ ಕಳೆದ ಫೆಬ್ರವರಿ 14ನೇ ತಾರೀಕು ಕೂಡ ತಂದೆ ಹಾಗೂ ಮಕ್ಕಳ ಮಧ್ಯೆ ಜಗಳ ಆಗುತ್ತೆ. ಮೋಹನ್ ಕುಮಾರ್ ಹಾಗೂ ಗಜೇಂದ್ರ, ಮುನಿಕೃಷ್ಣ ಇಬ್ಬರ ಮಕ್ಕಳು ತಂದೆ ಜೊತೆ ಜಗಳವನ್ನ ಮಾಡ್ತಾರೆ. ಜೊತೆಗೆ ಮುನಿಕೃಷ್ಣ ಅವರ ಮೇಲೆ ಹಲ್ಲೆಗೂ ಕೂಡ ಯತ್ನವನ್ನ ಮಾಡ್ತಾರೆ. ಮಕ್ಕಳು ಯಾವಾಗ ಹಲ್ಲೆಗೆ ಮುಂದಾಗ್ತಾರೆ, ಆಗ ತಮ್ಮ ಆತ್ಮರಕ್ಷಣೆಗಾಗಿ ಮುನಿಕೃಷ್ಣ ಅವರು ಮನೆಯಲ್ಲಿದ್ದಂತ ಚಾಕುವನ್ನ ತಗೊಳ್ಳುವಂಥದ್ದು. ಯಾವಾಗ ತಂದೆ ಮುನಿಕೃಷ್ಣ ಚಾಕುವನ್ನ ತಗೊಳ್ತಾರೆ, ಆಗ ಮಕ್ಕಳು ತಂದೆ ಮುನಿಕೃಷ್ಣ ಕೈಯಲ್ಲಿದ್ದಂತ ಚಾಕುವನ್ನ ಕಿತ್ಕೊಂಡು ಅವ್ರಿಗೆ ವಾಪಸ್ ಇರ್ದಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಮೋಹನ್ ಕುಮಾರ್ ದೊಡ್ಡ ಮಗ ತಂದೆಗೆ ಚಾಕುವಿನಿಂದ ಹಿಡಿದ್ರೆ, ಚಿಕ್ಕ ಮಗ ಗಜೇಂದ್ರನಿದ್ದಾನೆ, ಆತ ಮನೆಯಲ್ಲಿದ್ದಂತ ಹಾಕಿ ಬ್ಯಾಟ್ ಹಾಗೂ ಕಬ್ಬಿಣದ ರಾಡ್ ನಿಂದ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದಾನೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಇಂದಿರಾನಗರ ಪೊಲೀಸರು ಕೊಲೆ ಕೇಸನ್ನ ದಾಖಲು ಮಾಡಿ ಈಗ ಆಲ್ರೆಡಿ ಮೃತರಾಗಿರುವಂತಹ ಮುನಿಕೃಷ್ಣ ಅವರ ದೊಡ್ಡ ಮಗ ಮೋಹನ್ ಕುಮಾರ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. 2ನೇ ಮಗ ಗಜೇಂದ್ರನಿದ್ದಾನೆ, ಈತ ನಾಪತ್ತೆ ಆಗಿರುವಂತದ್ದು. ಗಜೇಂದ್ರನಿಗಾಗಿ ಸದ್ಯ ಪೊಲೀಸರು ಹುಡುಕಾಟವನ್ನ ನಡೆಸಿರುವಂತದ್ದು. ರಾಹುಲ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.